ನಮಸ್ಕಾರ ಬಾಸು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗಿ ಎಂಟರ್ಟೈನರ್. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ವಿತೌಟ್ ಎನಿ ಡಿಲೇ ಲೆಟ್ ಸ್ಟಾರ್ಟ್ ಆಫ್ ಟುಡೇಸ್ ಕಂಟೆಂಟ್. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೀತು ಅಂತ ಹೇಳೋಕ್ಕಿಂತ ಮುಂಚೆ, ಕೃಷ್ಣಂ ಪ್ರಣಯ ಸಖಿ OTT ರಿಲೀಸ್ ಆಗಿದೆ. ನೀವಿನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಅಂತ ಹೇಳ್ತಾ ಕಂಟೆಂಟ್ನ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಹುಷಾರಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾಳೆಯಿಂದ ಕರೆಕ್ಟಾಗಿ ವಿಡಿಯೋ ಬರುತ್ತೆ. ಸೊ ನಿನ್ನೆ ಏನೆಲ್ಲ ನಡೀತು ಬಿಗ್ ಬಾಸ್ ಮನೆಯಲ್ಲಿ? ಫಸ್ಟ್ ಆಫ್ ಆಲ್, ನಿನ್ನೆ ಫಸ್ಟ್ ಮಾಡಿದ್ದೆ ನಮ್ಮ ಯುವರಾಣಿ ಮತ್ತು ರಾಜನ ಕಿಡ್ನಾಪ್ ಮಾಡಿದ್ದು. ಫಸ್ಟ್ ನೆನ್ನೆಲ್ಲ ಎಪಿಸೋಡ್ ಎಷ್ಟು ನೆಮ್ಮದಿಯಾಗಿತ್ತು ಅಂದರೆ ತುಂಬ ನೆಮ್ಮದಿಯಾಗಿತ್ತು. ಅವರಿಬ್ಬರು ಮೂತಿನ ಕಟ್ಟಿದ್ದಕ್ಕೆ ನೆಮ್ಮದಿಯಾಗಿ ಬಿಗ್ ಬಾಸ್ ನೋಡ್ದಂಗೆ ಆಯಿತು ನೆನ್ನೆ. ಅಯ್ಯೋ ಆಗಲ್ಲ. ಏನು ಆ ಲೆವೆಲ್ ಓವರ್ ಆ್ಯಕ್ಟಿಂಗ. ಆ ಅಮ್ಮ ಮಾತಾಡ್ದಿರೋ ಇರೋದಕ್ಕೆ ನಿನ್ನೆ ಬಿಗ್ ಬಾಸ್ ಮನೆ ಸೈಲೆಂಟಾಗಿ ಶಾಂತವಾಗಿ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ರು. ಯಾಕೆ ಹೇಳಿ ಟಾಸ್ಕ್ ಕಂಪ್ಲೀಟ್ ಆಗಿದ್ದು? ನೆನ್ನೆ ಅವರಿಬ್ಬರನ್ನ ಕಟ್ಟಾಕಿದ್ರು, ಅದಕ್ಕೆ ಟಾಸ್ಕ್ ಕಂಪ್ಲೀಟ್ ಆಗಿದ್ದು. ಇದು ಮೇಯ್ನ್ ಪಾಯಿಂಟ್. ಫಸ್ಟ್ ಟಾಸ್ಕಲ್ಲಿ ಅವರಿಬ್ಬರಿಗೆ ಉಸ್ತುವಾರಿ ಕೊಟ್ಟಿದ್ದಕ್ಕೆ ಟಾಸ್ಕೇ ನಿಂತೋಯ್ತು. ಸೆಕೆಂಡ್ ಟಾಸ್ಕಲ್ಲಿ ಅವರಿಬ್ಬರನ್ನ ಕಟ್ಟಾಕಿದ್ದಕ್ಕೆ ಪರ್ಫೆಕ್ಟಾಗಿತ್ತು. ಅವರಿಬ್ಬರು ಕಟ್ಟನ್ನ ಬಿಡಿಸ್ಬೇಕಿತ್ತು, ಆಗ ಟಾಸ್ಕ್ ಕಂಪ್ಲೀಟ್ ಆಗ್ತಾಯಿತ್ತು. ಅದರಲ್ಲಿ ತ್ರಿವಿಕ್ರಮ್ ಅವರು ಅಂದರೆ ಡೈರೆಕ್ಷನ್ ತೋರಿಸ್ತಾಯಿದ್ರು. ಇನ್ನೆಲ್ಲರೂ ಟೀಮ್ ಮೇಟ್ ಕಣ್ಣು ಕಟ್ಟಿರ್ತಾರೆ, ಆದರೆ ಆ ಬ್ಲೂ ಪ್ರಿಂಟ್ನ ಮನೆಯೊಳಗೆ ಇಟ್ಟಿರ್ತಾರೆ. ಅದನ್ನ ತೊಗೊಂಬಂದು ಅರೇಂಜ್ ಮಾಡಿ ಅದಾದಮೇಲೆ ಒಕ್ಕಿನ ಹುಡುಕ್ಬೇಕಿತ್ತು. ನಿನ್ನೆ ಟಾಸ್ಕಲ್ಲಿ ತ್ರಿವಿಕ್ರಮ್ ಅವರು ಫೌಲೇ ಮಾಡ್ತಾ ಇರಲಿಲ್ಲ. ಈ ಚೈತ್ರ ಅವ್ರು ಏನು ಮಾಡ್ತಾಯಿದ್ರು ಅಂದರೆ, ಅವ್ರ ಟೀಮ್ ಯಾವಾಗೆಲ್ಲ ಸ್ಲೋ ಆಗ್ತಾಯಿತ್ತು ಆವಾಗ ಫೌಲ್ ಅಂತ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಅಮ್ಮ ಎಷ್ಟು ಓವರ್ ಆ್ಯಕ್ಟಿಂಗ್ ಆಡ್ತಾರಂದರೆ, ಈ ವಾರ ಆ ಅಮ್ಮನೇ ಅನಿಸುತ್ತೆ ನನಗೆ. ಯಾಕೋ ಫಿಕ್ಸ್ ಆಗಿಬಿಡಿ ನೀವು. ಈ ವಾರ ಇಬ್ಬರಲ್ಲಿ ಯಾರು ಹೋಗ್ತಾರೆ ನಾನು ಹೇಳ್ಬಿಡಲ, ಐಶ್ವರ್ಯ ಅವ್ರ ಚೈತ್ರ, ಇವರಿಬ್ಬರಲ್ಲಿ ಯಾರಾದರೂ ಒಬ್ರು ಈ ವಾರ ಆಚೆಗೆ ಹೋಗ್ತಾರೆ, ಫಿಕ್ಸ್ ಆಗಿಬಿಡಿ. ಇನ್ನೆಲ್ಲರೂ ಒಳ್ಳೆ ಕಂಟೆಸ್ಟೆಂಟೇ ಗುರು. ಅವರಿಬ್ಬರು ಬಿಟ್ಟರೆ ಇನ್ನೆಲ್ಲರೂ ಒಳ್ಳೆ ಕಂಟೆಸ್ಟೆಂಟ್ಸೇ. ಅವರಿಬ್ಬರಲ್ಲಿ ಒಬ್ಬರನ್ನ ಕಳಿಸ್ಬಿಟ್ರಪ್ಪ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಏನು ಅಷ್ಟು ವರ್ಷ ಪರ್ಫಾಮೆನ್ಸಲ್ಲಿ ಪ್ಲ್ಯಾನ್ ಮಾಡಿ ಹೊಡಿಯೋದು. ಮುಂಚೆ ತ್ರಿವಿಕ್ರಮ್ ಅವರು ಒಂದು ಗ್ರೂಪ್ ಮಾಡ್ಕೊಂಡಿದ್ರು ಅಂತ, ಆ ಗ್ರೂಪಲ್ಲಿ ಬರೋದೆಲ್ಲ ನಮ್ಮ ಮೇಲೇನೆ ಅಂತ ಹೇಳ್ತಾಯಿದ್ರು. ಈಗ ನೀವು ಮಾಡಿರೋದೇನು? ನೀವು ಮಾಡಿರೋದು ಫ್ರೆಂಡ್ಶಿಪ್ಪು, ಅವ್ರು ಮಾಡಿದ್ರೆ ಗುಂಪು ಅಲ್ವಾ? ಸೂಪರ್. ಹ್ಯಾಟ್ಸ್ ಆಫ್ ಮೋಕ್ಷಿತ್ ಅವರಂತೂ. ಅಯ್ಯೋ ಇರಿ, ನೆಕ್ಸ್ಟ್ ಬರ್ತೀನಿ. ನೆಕ್ಸ್ಟು ಕ್ಯಾಪ್ಟನ್ಸಿ ಟಾಸ್ಕ್ ಬರುತ್ತೆ. ಈ ಟಾಸ್ಕ್ನ ಮಂಜನ ಟೀಮ್ ಗೆಲ್ಲೋದ್ರಿಂದ ಆ ಟೀಮ್ ಅವರೆಲ್ಲರೂ ಕ್ಯಾಪ್ಟನ್ಸಿಗೆ ಹೋಗ್ತಾರೆ. ಸೊ ಟಾಸ್ಕ್ ಏನಿತ್ತು ಅಂದರೆ, ಆಪೋನೆಂಟ್ಸು ನೀರನ್ನ ಗ್ಲಾಸಲ್ಲಿ ಹಿಡ್ಕೊಂಬಂದು ಅವ್ರಿಗೆ ರೆಸ್ಪೆಕ್ಟಿವ್ ಇದು ಕೊಟ್ಟಿರ್ತಾರೆ, ಬಾಕ್ಸು. ಆ ಬಾಕ್ಸ್ಗೆ ನೀರು ಒಯ್ಯಬೇಕು. ಯಾರ್ದು ಕಮ್ಮಿ ನೀರಿರುತ್ತೋ ಅವರು ಕ್ಯಾಪ್ಟನ್ ಆಗ್ತಾರಂತ. ಇಲ್ಲಿ ನಾನು ಹೇಳೋದು ಒಂದೇ, ಎಲ್ರಿಗೂ ಕ್ಲಿಯರ್ ಪಿಕ್ಚರ್ ಇದೆ ಯಾರು ಕ್ಯಾಪ್ಟನ್ ಆಗ್ತಾರಂತ. ಇಷ್ಟೆಲ್ಲ ಗೊತ್ತಿದ್ರು ಬಿಗ್ ಬಾಸ್ ಅವ್ರು ಏನಕ್ಕೆ ಈ ಟಾಸ್ಕ್ ಕೊಟ್ಟರು ನನಗಂತೂ ಅರ್ಥ ಆಗ್ತಾಯಿಲ್ಲ. ಸೀರಿಯಸ್ಲಿ ಅರ್ಥ ಆಗ್ತಾಯಿಲ್ಲ. ಏನು ಮಾಡ್ತಾರೆ ಈಗ? ಅಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ. ಈ ತಿರ್ಬೋಕಿ ಗ್ರೂಪ್ ಏನು ಮಾಡುತ್ತೆ, ಮಂಜಣ್ಣ ಗೌತಮಿನ ಎಲಿಮಿನೇಟ್ ಮಾಡ್ತಾರೆ. ನಾನು ಯಾವ ಪರನೂ ಇಲ್ಲ, ಹೇಳ್ತಾ ಇರೋದು. ಅವರಿಬ್ಬರು ಎಲಿಮಿನೇಟ್ ಆಗ್ತಾರೆ. ಆಮೇಲೆ ಯಾರು? ಆಬ್ವಿಯಸ್ಲಿ ಗೀತಾ ಅವ್ರು ಎಲಿಮಿನೇಟ್ ಆಗ್ತಾರೆ. ಸೊ ಇವರೆಲ್ಲರೂ ಬಂದು ಏನು ಮಾಡ್ತಾರೆ? ಸೊ ಇವ್ರು ಬಂದರೆ ಐಶ್ವರ್ಯನ ಆಕೆ ಹಾಕ್ತಾರೆ. ಸೊ ಐಶ್ವರ್ಯಾಗೆ ಹಾಕ್ತಾರೆ. ಐಶ್ವರ್ಯ ಮುಗಿದ್ಮೇಲೆ ಕ್ಲೀನ್ ಪಿಕ್ಚರ್ ಯಾರು? ಧನ್ರಾಜ್ ಅವ್ರಿಗೆ ಆಲ್ರೆಡಿ ಸಾಫ್ಟ್ ಕಾರ್ನರ್ ಇದೆ ಮನೆಯಲ್ಲಿ. ಸೊ ಎಲ್ಲರೂ ಏನು ಮಾಡ್ತಾರೆ? ಹೋಗಿ ಧನ್ರಾಜ್ನ ಸೇವ್ ಮಾಡ್ತಾರೆ. ಇದೆಲ್ಲ ನಡೆಯೋದು. ಇದು ಎಕ್ಸಾಕ್ಟ್ ಫ್ಯಾಕ್ಟ್, ಇದು ನಡೆಯುತ್ತೆ. ಸೊ ಇದೆಲ್ಲ ಗೊತ್ತಿದ್ರು ಬಿಗ್ ಬಾಸ್ ಅವ್ರು ಅದೇ ಟಾಸ್ಕ್ ಕೊಡ್ತಾರೆ ಅಂದರೆ ನಾನು ಏನು ಮಾಡೋಣ ಹೇಳಿ? ನನಗೆ ಯಾಕೋ ನಿನ್ನೆ ಕೊಟ್ಟಿದ್ದ ಟಾಸ್ಕ್ ಓಕೆ ಅನಿಸಿಲ್ಲ. ಬಟ್ ಸ್ಟಿಲ್ ಕಂಗ್ರ್ಯಾಚುಲೇಷನ್ ಧನ್ರಾಜ್ ಅವರೇ ಕ್ಯಾಪ್ಟನ್ ಆಗಿದ್ದಕ್ಕೆ. ಬಟ್ ಸುರೇಶ್ ಅವ್ರ ಕೋಪ ನ್ಯಾಯವಾದದ್ದೇ. ಯಾಕಂದರೆ ಚೈತ್ರ ಅವ್ರು ಹೇಳ್ತಾರೆ, ಅಣ್ಣ ನಿಮ್ಮ ಟಾರ್ಗೆಟ್ಟೇ ಅಲ್ಲ ಅಣ್ಣ ನೀವು ಅಂತ. ಸೊ ಚೈತ್ರ ಅವ್ರು ಏನು ಮಾಡ್ತಾರೆ, ಹೋಗಿ ಅಲ್ಲೇ ಆಗ್ತಾರೆ. ಇದು ನಂಬಿಕೆ ದ್ರೋಹ ಅಂದರೆ, ನೀವು ಮಾಡೋದು ನಂಬಿಕೆ ದ್ರೋಹ. ಬೇರೆಯವ್ರಿಗೆ ಮೆನ್ಷನ್ ಮಾಡ್ತೀರಲ್ವಾ, ಅದು ತಪ್ಪು. ನೀವು ಹಿಂದೆನೇ ಮಾತಾಡಲ್ವಾ ಮೋಕ್ಷಿತ್ ಅವರೇ?
ಅಲ್ಲಿಂದ ಎತ್ಕೊಬಂದು ಇಲ್ಲ ಹಾಕಲ್ವ. ಸ್ವಲ್ಪ ಬೇರೆಯವ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಮ್ಮನ್ನು ನಾವು ಕ್ಲಿಯರ್ ಪಿಕ್ಚರಾಗಿ ನೋಡ್ಕೋಬೇಕು. ಏನೇ ಒಂದಾದ್ರೂ ನಾವು ಕರೆಕ್ಟಾಗಿದ್ದರೆ ಬೇರೆಯವ್ರ ಬಗ್ಗೆ ಮಾತಾಡಬೇಕು, ಇಲ್ಲಾಂದರೆ ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ನಿನ್ನೆ ಬಿಗ್ ಬಾಸ್ ಕುಣಿಸಿದ್ರಲ್ಲ ಹಂಗೆ. ಸೊ ರಜತ್ ಅವ್ರು ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ, ನನಗೆ ಸೋತಿದ್ದೇನು ಬೇಜಾರಿಲ್ಲ, ಇವ್ರು ಸೆಲೆಬ್ರೇಷನ್ ನೋಡೋಕ್ಕಾಗಲ್ಲ ಅಂತ. ಯಾಕೆ ನೀವು ಗೆದ್ದಾಗ ನೀವು ಸೆಲೆಬ್ರೇಷನ್ ಮಾಡಿಲ್ವಾ? ನೀವು ಸೆಲೆಬ್ರೇಷನ್ ಮಾಡೋದನ್ನು ಅವ್ರು ನೋಡಿಲ್ವಾ? ವಾಟ್ ಸ್ಪೋರ್ಟ್ಸ್ಮ್ಯಾನ್ಶಿಪ್ಪೇ ಇಲ್ಲ ಒಬ್ರಿಗೂ. ನಾನು ಲಿಟ್ರಲಿ ಒಬ್ಬೊಬ್ಬರು ಒಂದೊಂದು ವೇಸ್ಟ್ ಕ್ಯಾರೆಕ್ಟರ್ ಅಷ್ಟೇ. ವೇಸ್ಟ್ ವೀಕ್ ಇದು. ಇಷ್ಟು ಹೇಳ್ತಾ ಮುಗಿಸ್ತಾ ಇದ್ದೀನಿ. ವರ್ಸ್ಟ್ ವೀಕ್. ದ್ವೇಷ. ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ?